ಎಲ್ರಿಗೂ ನಮಸ್ಕಾರ. ಇಲ್ಲಿ ಮುಡಿನೂರು ಗ್ರಾಮದಲ್ಲಿ ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ ಪ್ರಸನ್ನ ಚೌಡೇಶ್ವರಿ ದೇವಿಯ ಬ್ರಹ್ಮರಥೋತ್ಸವ ಈಗಾಗಲೇ ನಡೆದಿದ್ದು ಸುಮಾರು ಒಂದು ವಾರದಿಂದ ದೇವಿಯ ಎಲ್ಲ ಕೈಂಕರ್ಯಗಳು ಅತಿ ಸುಸೂತ್ರವಾಗಿ ನಡೆದುಕೊಂಡು ಬಂದಿರ್ತದೆ ಪ್ರತಿ ವರ್ಷದಂತೆ. ಈ ವರ್ಷ ಕೂಡ ಎಲ್ಲಾ ಕಾರ್ಯಕ್ರಮಗಳು ಸುಸೂತ್ರವಾಗಿ ನಡೆದುಕೊಂಡು ಬಂದು ಇವತ್ತು ಚಂಡಿಕಾ ಯಾಗವನ್ನ ಅತಿ ವಿಜೃಂಭಣೆಯಿಂದ ಬ್ರಾಹ್ಮಣೋತ್ತಮರಿಂದ ಮತ್ತು ವೇದ ಮಂತ್ರ ಪಠಣಗಳಿಂದ ಅತಿ ವಿಜೃಂಭಣೆಯಾಗಿ ಈ ಒಂದು ಕಾರ್ಯಕ್ರಮ ಮಾಡಿರ್ತಾರೆ. ಈ ಒಂದು ದೇವಿ ಇತಿಹಾಸವನ್ನು ಹೇಳಕ್ ಹೋದ್ರೆ ಸುಮಾರು 2000 ವರ್ಷಗಳ ಹಿಂದೆ ನಾವು ಯಾರಿಗೂ ಗೊತ್ತೇ ಇಲ್ಲ, ಯಾರೋ ಪುಣ್ಯಾತ್ಮರು ಇಟ್ಟಿಗೆ ಬಂಡಿ ಓಡಿಸ್ಕೊಂಡು ಬರ್ತಾ ಇರ್ಬೇಕಾದ್ರೆ ಆ ಇಟ್ಟಿಗೆ ಬಂಡಿ ಅಚ್ಚು ಮುರಿದು ಆ ಇಟ್ಟಿಗೆಗಳೆಲ್ಲ ಇಲ್ಲೇ ಬಿದ್ದಿರ್ತವೆ. ಆ ಇಟ್ಟಿಗೆಗಳನ್ನ ಎತ್ಕೊಳಕ್ ಹೋದ್ರೆ ಎತ್ಕೊಳಕ್ ಆಗಿರ್ಲಿಲ್ಲ. ಅದನ್ನ ಊರು ಗೌಡ್ರ ಕನಸಲ್ಲಿ ಹೋಗಿ ಮಹಾತಾಯಿ ನಾನು ಇಲ್ಲಿ ನೆಲೆಸಬೇಕು, ನನ್ನ ದೇವಸ್ಥಾನವನ್ನು ಇಲ್ಲಿ ಕಟ್ಟಬೇಕು, ನನ್ನ ಭಕ್ತಾದಿಗಳು ಎಲ್ಲರನ್ನೂ ಕೂಡ ಕಾಪಾಡ್ಕೊಂಡು ಬರ್ತೀನಿ ಅಂತ ಹೇಳಿದಾಗ ಅವರು ಗೌಡ್ರು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಊರಿನ ಎಲ್ಲರ ಜಾತಿಯವರನ್ನ ಎಲ್ಲರನ್ನೂ ಸೇರಿಸ್ಕೊಂಡು ಇಲ್ಲಿ ಆ ಕಾಲದಲ್ಲಿ ಪುರಾತನವಾಗಿರ್ತಕ್ಕಂಥ ದೇವಸ್ಥಾನವನ್ನು ಕಟ್ಟಿ ಅಂದಿನಿಂದ ಇಂದಿನವರೆಗೂ ಕೂಡ ರಥೋತ್ಸವ ಮತ್ತು ಚಂಡಿಕಾ ಯಾಗ, ಧ್ವಜಾರೋಹಣ ಎಲ್ಲಾ ಕಾರ್ಯಕ್ರಮಗಳು ಕೂಡ ಸುಸೂತ್ರವಾಗಿ ನಡೆದುಕೊಂಡು ಬಂದಿರ್ತವೆ. ಅದೇ ರೀತಿಯಾಗಿ ಇಲ್ಲಿ ಯಾಗಶಾಲೆ ಕಟ್ಟಬೇಕು ಅಂತ ಊರಿನ ಗ್ರಾಮಸ್ಥರು, ಹಿರಿಯರು, ಬ್ರಾಹ್ಮಣೋತ್ತಮರು ಎಲ್ಲರೂ ಬಂದು 3 ದಿವಸಗಳ ಕಾಲ ಇಲ್ಲಿ ಪೂಜೆ ಮಾಡಿದ್ರು ಕೂಡ ಅಲ್ಲಿ ಒಂದು ಹುತ್ತ ಇತ್ತು. ಆ ಹುತ್ತದ ಮೇಲೆ ನಾಗರಾವು ಕೂತು 3 ದಿನಗಳ ಕಾಲನೂ ಕೂಡ ಪಕ್ಕಕ್ಕೆ ಹೋಗ್ಲಿಲ್ಲ. ಆದ್ರೆ ಊರಿನ ಹಿರಿಯರು ಮತ್ತು ಪ್ರಮುಖರೆಲ್ಲ ಸೇರಿ ಆ ದೇವಿಗೆ ಕುಂಕುಮಾರ್ಚನೆ ಮಾಡಿ ಬೇಡಿಕೊಂಡಾಗ ಆ ತಾಯಿ ಅಲ್ಲೇ ಆ ಜಾಗವನ್ನ ಬಿಟ್ಟು ಅಲ್ಲೇ ಚಿಕ್ಕದಾಗಿರ್ತಕ್ಕಂಥ ಒಂದು ದೇವಸ್ಥಾನ ಸೇರಿರ್ತದೆ. ಆಗ ಈ ಒಂದು ಯಾಗಶಾಲೆಯನ್ನ ಕಟ್ಟಿರ್ತಾರೆ. ಈ ರೀತಿಯಾಗಿ ಸುಮಾರು ಇತಿಹಾಸವುಳ್ಳ ಒಂದು ಪವಿತ್ರವಾದ ಶ್ರೀ ಚೌಡೇಶ್ವರಿ ದೇವಿಯು ಅನೇಕ ಜನರ ಕಷ್ಟ ಕಾರ್ಪಣ್ಯಗಳನ್ನ ಇಲ್ಲಿಗೆ ಬಂದು ಬೇಡಿಕೊಂಡ ವರಗಳನ್ನ ಎಲ್ಲಾ ರೀತಿಯಲ್ಲೂ ಕೂಡ ಜನರಿಗೆ ಒಳ್ಳೇದು ಮಾಡ್ತಾ ಅನೇಕ ರೀತಿಯಾಗಿರ್ತಕ್ಕಂಥ ಇತಿಹಾಸ ಉಳ್ಳಿರ್ತಕ್ಕಂಥ ತಾಯಿ ಈ ರೀತಿಯ ಕೂಡ ಈ ವರ್ಷ ಕೂಡ ಅಥವಾ ವಿಜೃಂಭಣೆಯಿಂದ ನಡೆದಿದೆ. ಇನ್ನು ಮುಂದಿನ ವರ್ಷಗಳಲ್ಲೂ ಕೂಡ ಚೆನ್ನಾಗಿ ನಡೆದು ಇಲ್ಲಿ ಎಲ್ಲಾ ಭಕ್ತಾದಿಗಳು ಸಹಕರಿಸಿ ಒಳ್ಳೆ ಒಂದು ಸುಸೂತ್ರವಾಗಿರ್ತಕ್ಕಂಥ ದೇವಸ್ಥಾನ ಕಟ್ಸ್ಕೊಳ್ಬೇಕು. ಎಲ್ಲಾ ಭಕ್ತಾದಿಗಳು ಇದಕ್ಕೆ ಸಹಕರಿಸಬೇಕು ಮತ್ತು ಆ ತಾಯಿ ಕೃಪೆ ಕೂಡ ಇರಬೇಕು ಅಂತ ಹೇಳ್ತಾ ನನಗೆ ಮಾತಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ವಂದಿಸ್ತಾ ಆ ಮಾತೆಯಲ್ಲಿ ನಾನು ಆ ತಾಯಿಯ ಪಾದಾರವಿಂದಗಳಿಗೆ ವಂದಿಸ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ಮುಡಿನೂರು ಪಂಚಾಯತಿ ಕೇಂದ್ರವಾದ ಮುಡಿನೂರು ಗ್ರಾಮದ ಪ್ರಸನ್ನ ಚೌಡೇಶ್ವರಿ ದೇವಿಯ ವಿವರ ಹೇಳ್ತೀವಿ. ಇದು ಇತಿಹಾಸವುಳ್ಳ ದೇವಸ್ಥಾನ. ಸುಮಾರು 2000 ವರ್ಷ ಹಿಂದೆ ಇದು ಆಗಿರೋ ದೇವಸ್ಥಾನ. ನಮ್ಗೆಲ್ಲ ಗೊತ್ತಿಲ್ಲ. ಆ ಕಾಲದಿಂದಲೂ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ. ಇವತ್ತು ಚಂಡಿ ಹೋಮ, ನಾಳೆ ಪುಷ್ಪ ಪಲ್ಲಕ್ಕಿ, ಮೊನ್ನೆ ಏನೋ ತಾರೀಕಿದೆ, ಇವತ್ತು 15 ಕರ್ಗ, 15, 16 ಇವತ್ತು ಚೆಂಡು ಹೋಮ. ಈ ಅಂಗವಾಗಿ ನಾವು ಎಲ್ಲ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಈ ದೇವಸ್ಥಾನ ಹಳೇ ದೇವಸ್ಥಾನ ಆಗಿದ್ದು ಈ ಭಕ್ತಾದಿಗಳು ಎಲ್ಲ ಸಹಕರಿಸಿರ್ತಾರೆ. ಈ ದೇವಸ್ಥಾನ ಕಟ್ಟಬೇಕೆಂದು ಸುಮಾರು ವರ್ಷಗಳಿಂದ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಆ ದೇವಿ ಕೃಪಾ ನಮ್ಗೆ ಇನ್ನ ದೊರಕಿಲ್ಲ. ಆದ್ದರಿಂದ ಆ ದೇವಿ ನಮ್ಗೆ ಕೃಪೆ ಕೊಟ್ಟು ಎಲ್ಲರಲ್ಲೂ ಸೇರಿ ನಮ್ಗೆ ಅನುಗ್ರಹ ಕೊಟ್ಟು ಎಲ್ಲರಿಗೂ ಈ ದೇವಸ್ಥಾನ ಕಟ್ಟಕ್ಕೆ ನಮ್ಗೆ ಪೂರ್ಣ ಸಹಕಾರ ನೀಡಬೇಕಂತ ದೇವಿಯಲ್ಲಿ ಪದೇ ಪಾದಾರದಿಂದ ನಮಸ್ಕಾರ ಮಾಡ್ತಾ ನಾನು ಭಾಷಣ ಮುಗಿಸ್ತಾ ಇದ್ದೀನಿ. ಸುಮಾರು ದಿనాಲಿನಿಂದ వెనక 100-500 ఏండ్ల వెనక గుబ్బి నింటి మహాతల్లి ఒక్క వ్యాపారానికి వస్తామని మహానుభావుని కూడా వచ్చి ఇక్కడ నిద్ర చేసి కోనేరులో అన్నం తిని నైట్ అంతా పడుకొని ఉన్నాడు. పొద్దున్న ఇటుకలు ఎత్తేకి అతని ఇంటికి కాలేదు. ఏం సమాచారం అంటే ప్రత్యక్షంగా అతనికి వచ్చి నేను ఈ గ్రామం చాలా శుద్ధిగా ఉంది అని చెప్పి గ్రామంలో ఆ అమ్మాయి ఉండింది. వాడు అంత స్వీకారంగా గుడి కట్టి అతను పూజించి తమ వెళ్ళిపోయినాడు. ఇక్కడ వేరే దేశానికి వెళ్ళిపోయినాడు. ఆ అమ్మ వచ్చి చెప్పిన ఒక అనుగ్రహమైన వాడు వచ్చి చూస్తే అదే ప్రకారంగా ఉండింది. సన్నగా గుడి కట్టి ఆ అమ్మని పూజించి ఆరాధన చేస్తూ ఉన్నోళ్ళు. ఇది
తర్వాత ఏమాయ అంటే ఇట్లంతా చేస్తే కాదు అని చుట్టుముట్టు 7 గ్రామాలలో చేరి ఒక దినము రథోత్సవం బ్రహ్మ రథోత్సవం చేసి రావణాసురుని వేద మంత్రమంతా పఠన చేసి వేద వాక్యాలంతా సముద్రంగా అయిని 7 గ్రామాలు దీపారాధన చేసి మరుసనాడు బ్రహ్మోత్సవం చేసి 3వ నాడు దూపోత్సవం చేసి 5వ నాడు చండీ హోమ విక్రమార్కం అంతా చేసిండారు. ఆయన అనుగ్రహం చేత 7 ఊర్లోళ్ళు చాలా సమ్మతిగా ఉండారు. ఇంక ముందు అనుగ్రహానికి ప్రతి ఒక్కరికి అవకాశం ఇచ్చి జ్ఞానం ఇచ్చి ఏమో గంతా వాళ్ళ చేతనంత సహకారం చేసేటువంటి జ్ఞానం ఇస్తే చాలు అని మీకు కోరుతూ ఉన్నాను. ಚೌಡೇಶ್ವರಿ ನಮಃ. ಇವತ್ತು ನಮ್ಮ ಚೌಡೇಶ್ವರಿ ಅಮ್ಮನವರ ಬ್ರಹ್ಮರಥೋತ್ಸವದ ಅಂಗವಾಗಿ ಇವತ್ತು ಚಂಡಿ ಹೋಮ ನಡೆದಿದೆ. ತುಂಬಾ ವೈಭವಯುತವಾಗಿ ಈ ಚಂಡಿ ಹೋಮ ನಡೀತಾ ಇದೆ. 7 ಗ್ರಾಮಗಳೇ ಅಲ್ಲದೆ ತುಂಬಾ ಹಲವಾರು ಕಡೆಯಿಂದ ಭಕ್ತಾದಿಗಳು ಆಗಮಿಸಿ ಆ ತಾಯಿಯ ಕೃಪೆಗೆ ಪಾತ್ರರಾಗಿದ್ದಾರೆ. ಹಾಗೆ ಈ ಚೌಡೇಶ್ವರಿ ಬ್ರಹ್ಮರಥೋತ್ಸವದಲ್ಲಿ ಪ್ರತಿಯೊಬ್ಬರು ಅಂದ್ರೆ ಅವ್ರು ಬಡವರು ಸಾಹುಕಾರರು ಅನ್ನೋದಿಲ್ಲ, ಇಲ್ಲಿ ಎಲ್ಲರೂ ಒಂದೇ. ಇಲ್ಲಿ ಆ ತಾಯಿಗೆ ಭಕ್ತರೆಲ್ಲ ಒಂದೇ. ಆ ರೀತಿ ನಡೆಯೋದಿದು ಸುಮಾರು 2000 ವರ್ಷಗಳಿಂದ ಈ ಒಂದು ದೇವಾಲಯದ ಹೀಗೆ ನಡ್ಕೊಂಡ್ ಬರ್ತಾ ಇದೆ. ಈ ಪರಂಪರೆ ಹಿಂಗೆ ಇದೆ. ಬಹುಶಃ ಕೆಲವ್ರಿಗೆ ಅನ್ಸ್ಬೋದು ಇಲ್ಲಿ ಲೇಟ್ ಆಗತ್ತೆ ಇದಾಗತ್ತೆ ಅನ್ನೋ ಒಂದು ಅಭಿಪ್ರಾಯ ಕೆಲವ್ರಿಗೆ ಬರುತ್ತೆ. ಆದ್ರೆ ಇಲ್ಲಿ ಏನೇ ಮಾಡಿದ್ರು ಇದೇ ಹೊತ್ತಿಗೆ ಆಗೋದು. ಆದ್ರೆ ತುಂಬಾ ವೈಭವವಾಗಿ ನಡೆಯುತ್ತೆ, ಮಹಾಭಕ್ತಿಯಿಂದ ನಡೆಯುತ್ತೆ. ಹಾಗೆ ಎಲ್ಲ ಇದಕ್ಕೆ 7 ಗ್ರಾಮಗಳವರು ಎಲ್ಲರೂ ಸಹಕರಿಸ್ತಾರೆ. ಎಲ್ಲರ ಒಂದು ಸಹಕಾರದಿಂದ ಈ ಬ್ರಹ್ಮರಥ ವೈಭವವಾಗಿ ನಡೆದಿದೆ. ಇವತ್ತು ಅಷ್ಟೇ ಚಂಡಿ ಹೋಮ ನಮ್ಮ ಆಗಮಿಕರಾದ ಶ್ರೀನಿಧಿ ಶರ್ಮಾ ಇವರು ಚಿಕ್ಕ ವಯಸ್ಸಿನವರಾದ್ರೂ ಇವರು ತುಂಬಾ ಚೆನ್ನಾಗಿ ನಡ್ಕೊಂಡ್ ಬರ್ತಾ ಇದ್ದಾರೆ. ಹಾಗೆ ನನ್ನ ಜೊತೆ ನನಗಿಂತ ಹಿರಿಯರು ನಮ್ಮ ಆಲ್ಯ ವೆಂಕಟೇಶ್ವರಪ್ಪನವರು ಮತ್ತು ರಾಮಕೃಷ್ಣಪ್ಪನವರು, ನಾನು ಈ ಕಾರ್ಯಕ್ಕೆ ಬಂದಕ್ಕಿಂತ ಮುಂಚೆಯಿಂದ ಇದ್ದಾರೆ ಅವರು. ಇವತ್ತಿಗೂ ನನ್ನ ಜೊತೆ ಹುಡುಗರಂತೆ ಓಡಾಡ್ತಾ ಇದ್ದಾರೆ ಅವರು. ನನಗೆ ಅವ್ರು ನೋಡಿದ್ರೇನೆ ಸಂತೋಷ. ಯಾಕೆ ಈ ವಯಸ್ಸಿನಲ್ಲೂ ಕೂಡ ಆ ಒಂದು ಎನರ್ಜೆಟಿಕ್ ಪವರ್ ಆ ತರ ಇದೆ ಅವರಿಗೆ. ಭಗವಂತ ಆ ತಾಯಿ ಅವರಿಗೆ ಒಳ್ಳೆ ಆಯುರಾರೋಗ್ಯವನ್ನು ಕೊಟ್ಟು ಇನ್ನಷ್ಟು ವರ್ಷಗಳು ಆ ತಾಯಿ ಸೇವೆಯನ್ನು ಮಾಡಿ ಈಗ ಇದು ಮಾಡ್ಲಿ, ಅವ್ರಿಗೆ ಆಯುರಾರೋಗ್ಯ ಕೊಡ್ಲಿ ಅಂತ ಪ್ರಾರ್ಥಿಸ್ತಾ ಇದ್ದೀನಿ. ಹಾಗೆ ಬಂದ ಭಕ್ತಾದಿಗಳಿಗೆಲ್ರಿಗೂ ಆಯುರಾರೋಗ್ಯ ಕೊಡ್ಲಿ. ಹಾಗೆ ನಮ್ಮ ಇವರು ಶಂಕರಾಚಾರ್ಯ ಅವರು ಅಷ್ಟೇ, ಅವರು ಎಲ್ಲ ಇದ್ ಮಾಡ್ತಾ ಇದ್ದಾರೆ. ನಮ್ಮ ತಮ್ಮ ರಾಪಾಯ್ಕ ಸೋಮಶೇಖರ್ ಅಂತ ಇವರು ಅಷ್ಟೇ ಆ ತಾಯಿಯ ಸೇವೆಯನ್ನು ಅಮೋಘವಾಗಿ ಮಾಡ್ತಾ ಇದ್ದಾರೆ. ಅವ್ರಿಗೂ ಸಹ ಅವ್ರ ಕುಟುಂಬದವ್ರಿಗೂ ಆಯುರಾರೋಗ್ಯ ಕೊಡ್ಲಿ. ಎಲ್ಲಾ ಭಕ್ತ ಮಹಾಜನರಿಗೂ ಆಯುರಾರೋಗ್ಯವನ್ನು ಕೊಟ್ಟು ಎಲ್ಲರೂ ಮುಂದೆ ನಮ್ಮ ದೇವಸ್ಥಾನದ ಒಂದು ಕಟ್ಟಡವನ್ನು ಪ್ರಾರಂಭಿಸಬೇಕು ಅಂತ ಯೋಚನೆ ಮಾಡ್ತಾ ಇದೀವಿ. ಇದರಲ್ಲಿ ಎಲ್ಲರೂ ಭಾಗವಹಿಸಿ ಎಲ್ಲರೂ ತಮ್ಮ ತನುಮನವನ್ನು ಅರ್ಪಿಸಿ ಆ ತಾಯಿಯ ಕೃಪೆಗೆ ಪಾತ್ರ ಆಗ್ಬೇಕಂತ ಹೇಳ್ತಾ ಈ ಪುರಾತನ ದೇವಸ್ಥಾನದ ಒಂದು ಪರಂಪರೆಯನ್ನು ಹೀಗೆ ಉಳಿಸ್ಕೊಂಡು ಹೋಗ್ಬೇಕು ಅಂತ ಎಲ್ಲರಲ್ಲೂ ಪ್ರಾರ್ಥಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.